ಪ್ರಸಾದ್ ಅವರಲ್ಲಿ ಏನಾದರೂ ಅನಾಹುತ ಆದರೆ ಏನು ಹೊಣೆ? ಆಮೇಲೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಅದನ್ನು ಪರ್ಮಿಷನ್ ಕಡ್ಡಾಯ ತಗೋಬೇಕು. ಅಲ್ಲ, ಅವರು RSSನ ವಿರೋಧಿಗಳಂತ ಗೊತ್ತೇ ಇದೆ, ಆದ್ದರಿಂದ ಅವರಿಂದ ನಾವೇನು ಅಪೇಕ್ಷೆ ಮಾಡಲ್ಲ. ಆದರೆ RSSಸು ಹಿಂದೂ ಇತ್ತು, ಇವತ್ತು ಇದೆ, ನಾಳೆ ಇರ್ತದೆ. ಹಿಂದೂ ಕಾರ್ಯಕ್ರಮ ಮಾಡ್ತಿದ್ರು, ಇವತ್ತು ಮಾಡ್ತಾರೆ, ನಾಳೆನೂ ಇರ್ತಾರೆ. ಆದ್ದರಿಂದ RSS ಮುಂದೆ ಈ ಥರ ಭಾಳಷ್ಟು ಹೇಳಿಕೆಗಳು, ಭಾಳಷ್ಟು ವಿರೋಧಗಳನ್ನು ಎದುರಿಸೇ RSSಸು ಗಟ್ಟಿಯಾಗಿ ನಿಂತಿದೆ. ಒಂದು ಮಾತು ಹೇಳೋಕ್ಕೆ ಇಚ್ಛಪಡ್ತೀನಿ, RSSಸು ಯಾರ್ಯಾರು ವಿರೋಧ ಮಾಡಿದ್ದಾರೆ ಅಷ್ಟು ಪ್ರಬಲವಾಗಿ RSS ಬೆಳೆದು ನಿಂತಿದೆ. ಇಂದಿರಾ ಗಾಂಧಿಗೆ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಆದ್ದರಿಂದ ಈ ಸಭೆ ಆದಮೇಲೆ ಗೌರಿ ಲಂಕೇಶ್ ಅವರದು MM ಕಲಬುರ್ಗಿ ಅವರ ಹತ್ಯೆ ಆಗಿದೆ, ಆ ರೀತಿ ಇಲ್ಲಿ ಏನಾದರೂ ಆಗ್ಬೋದು ಅಂತ ಈ ರೀತಿ ಯಾವ ಸಭೆಯಿಂದ ಆಗಿದೆ ಅಂತ ಹೇಳ್ತಾರೆ ಅವರು? RSS ಸಭೆ. ಅರೆ, ಅವ್ರದ್ದೇ ಸರ್ಕಾರ ಇತ್ತಲ್ರಿ, ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅವ್ರಿಗೆ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಹೋಗ್ಲಿ, ಆದಮೇಲೆ ಕಂಡು ಹಿಡಿಯೋಕ್ಕಾಗಲಿಲ್ಲ ಇವ್ರಿಗೆ. ಇವರು ಸೆಕ್ಯುಲರ್ ಗೌರ್ಮೆಂಟ್ ಅಂತಾರೆ. ಸೆಕ್ಯುಲರ್ ಗೌರ್ಮೆಂಟಲ್ಲಿ ಕೊಲೆ ಆದರೆ ಇವತ್ತುವರೆಗೂ ಯಾರು ಅಪರಾಧಿಗಳನ್ನು ಕಂಡು ಹಿಡಿಯೋಕ್ಕಾಗಿಲ್ಲ ಇವ್ರಿಗೆ. ಇವರೇನು ಸೆಕ್ಯುಲರನ್ನು ರಕ್ಷಣೆ ಮಾಡ್ತಾರೆ? ಇದೆಲ್ಲ ಸೆಕ್ಯುಲರ್ ಅನ್ನೋದು ಕೂಡ ಸುಳ್ಳು. ಆ ಸೆಕ್ಯುಲರಿಸಮ್ ಯೂಸ್ ಮಾಡಿ ಮತಗಳನ್ನು ಸೆಳೆಯುವಂಥ ಪ್ರಯತ್ನ ಅಷ್ಟೇ, ಯಾವುದರಲ್ಲೂ ಪ್ರಾಮಾಣಿಕತೆ ಇಲ್ಲ ಅವರು. ಬರಗಾಲ ಟೈಮ್ ಇದೆ ಸರ್, ಈಗೇನಾದರೂ ತಾವು ಒಂದು ತಮ್ಮ ಪಕ್ಷದಿಂದ ಏನಾದರೂ ವಿಸಿಟ್ ಮಾಡುವಂಥದ್ದು, ಟೀಮ್ಗಳನ್ನು ಮಾಡುವಂಥದ್ದು ಏನೋ ಮಾಡ್ತಿದ್ದಾರೆ? ಈಗಾಗಲೇ ನಮ್ಮ ಪಕ್ಷದಲ್ಲಿ ಈಗಾಗಲೇ ಎಲ್ಲ ಸೀನಿಯರ್ಸ್ ಎಲ್ಲ ಈಗ ಜಿಲ್ಲಾವಾರು ಮೀಟಿಂಗ್ಗಳನ್ನು ತೊಗೊಳ್ತಾ ಇದ್ದಾರೆ. ಉದಾಹರಣೆಗೆ ನಾವು ಪ್ರಹ್ಲಾದ್ ಜೋಶಿಯವರು ಹಾವೇರಿ, ಧಾರವಾಡ ಮತ್ತು ಗದಗ ನಾಳೆ ನಾವು ಹೋಗ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಅಧ್ಯಕ್ಷರು ಕೂಡ ಹೋಗ್ತಾ ಇದ್ದಾರೆ. ಎಲ್ಲ ಕಡೆ ನಮ್ಮ ನಾಯಕರು ಹೋಗಿ ಬರದ ಪರಿಸ್ಥಿತಿ ಮತ್ತು SIR ಪರಿಸ್ಥಿತಿ ಎರಡೂ ಜಂಟಿಯಾಗಿ ಸಮೀಕ್ಷೆ ಮಾಡ್ತಾರೆ. ಬಿಜೆಪಿ ನಾಯಕತ್ವ ಕೊರತೆ ಕಾಡ್ತಾ ಇದೆ ಸರ್, ಯಾಕಂದ್ರೆ ಬೂತ್ ಮಟ್ಟದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಬಲಪಡಿಸಿ ಬಿಜೆಪಿಯಲ್ಲಿ ಎಲ್ಲ ಹಂತದಲ್ಲೂ ನಾಯಕತ್ವ ಇದೆ. ಯಾಕಂದರೆ ಒಂದು ಸಂಘಟಿತವಾಗಿರುವಂಥ ಪಕ್ಷ, ಅದು ಒಂದು ದಿವಸ ಅಲ್ಲ, ನಿರಂತರವಾಗಿ 12 ತಿಂಗಳು 24/7 ಸಂಘಟನೆಯನ್ನು ಮಾಡಿರುವಂಥ ನಾಯಕತ್ವ ಬೇಕಾದಷ್ಟಿದೆ. ಸಮಯ ಬಂದಾಗ ಗೊತ್ತಾಗ. ಸಾಮಾಜಿಕ ಜಾಲತಾಣ ತಮ್ಮ ಕಾರ್ಯಕರ್ತರು ಸರ್ ಕಾಂಗ್ರೆಸ್ ಎದುರಿಸಲು ಆಗ್ತಾ ಇಲ್ಲ ಅಂತೇಳಿ ಸರ್, ಅದೆಲ್ಲ ಕಾಂಗ್ರೆಸ್ಸಿನ ಹುನ್ನಾರ, ಅವೆಲ್ಲ ಏನು ನಡೆಯೋದಿಲ್ಲ. ಬರುವಂಥ ದಿನಗಳಲ್ಲಿ